ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ, ಹೊರಗಡೆ ಸಿಗೋ ಥರನ ನಾವು ಮನ್ಯಾಗ ಡ್ರೈ ಗೋಬಿನ ಮನೇಲಿರೋ ಐಟಮ್ಸ್ ಹಾಕಿ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಹೆಲ್ದಿಯಾಗಿನೂ ಇರ್ತೈತಿ, ಟೇಸ್ಟೂ ಹೊರಗಡೆ ಸಿಗ್ತೈತಲ್ಲ ಅದೇ ಟೇಸ್ಟೇ ಇರ್ತೈತಿ. ಒಂದ್ಸಲ ಈ ಸೌಂಡ್ ಕೇಳಿಸ್ಕೊಂಬರ್ರಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂಥೇಳಿ. ಈ ಥರ ನಾವು ಡ್ರೈ ಗೋಬಿನ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ. ಫಸ್ಟಿಗೆ ನಾನು ಒಂದು ಅರ್ಧ kg ಆಗುವಷ್ಟು ಕಾಲಿಫ್ಲವರನ್ನು ತೊಗೊಂಡಿನಿ. ಇದನ್ನು ಬಿಸಿನೀರು ಒಳಗೆ ಒಂದು 2-3 ನಿಮಿಷ ಬಿಟ್ಟು ಒಂದು ಬೌಲ್ ಒಳಗೆ ಹಾಕಿ ಇಟ್ಕೊಂಡೀನಿ. ಈಗ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೋರಿ. ನಾ ಹಸಿ ಶುಂಠಿನ ಹಾಕ್ಕೊಂಡೇನಿ, 1-2 ತುಂಡು. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಹಂಗೆ ಇದ್ರ ಜೊತೆಗೆ ನಾನು ಪುದೀನೂ ಹಾಕ್ಕೊಂಡೇನಿ, 1 ಹಿಡಿಯಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೂರ್ತಿ ಸಣ್ಣಗೆ ರುಬ್ಕೊಂಡು ತೊಗೋಬೇಕು. ನಾ ತೋರಿಸಾದೇನಲ್ಲ ಈ ಥರ ಫುಲ್ ಪೇಸ್ಟ್ ಆಗಿರ್ಬೇಕದು, ಸಣ್ಣಗೆ ರುಬ್ಕೊಂಡು ತೊಗೊಂಡಿರ್ಬೇಕು. ಆಮೇಲೆ ಆವಾಗ ನಾವು ಒಂದು ಬೌಲ್ ಒಳಗೆ ಕಾಲಿಫ್ಲವರ್ ಹಾಕಿಟ್ಕೊಂಡಿತ್ತಲ್ಲ ಅದರೊಳಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಅಂದರೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಬಜ್ಜಿ ಮತ್ತು ಮಿರ್ಚಿ ಮಾಡ್ತೈತಲ್ಲ ಆ ಹಿಟ್ಟು, ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಾರ್ನ್ಫ್ಲವರ್. ಇದ್ರ ಬದಲು ನೀವು ಮೈದಾ ಹಿಟ್ಟನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಂಗೆ ಉಪ್ಪು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಹಸಿರು ಮೆಣಸಿನ್ಕಾಯಿ ಬಿಟ್ಟು ಇದಕ್ಕೆ ಮೆಣಸಿನ ಪುಡಿನೂ ಹಾಕ್ಕೋಬೋದು, ಅಂದ್ರೆ ಖಾರದ ಪುಡಿ. ಇದನ್ನು ಒಂದ್ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಾಲಿಫ್ಲವರ್ಗೆ ಎಲ್ಲ ಹಿಟ್ಟು ಅಂಟ್ಕೋಬೇಕು, ಆ ಥರ ನಾವು ಕಲಿಸ್ಕೋಬೇಕು. ಒಮ್ಮೆ ನೀರು ಹಾಕಿ ಕಲಿಸ್ಕೋಬೇಡ್ರಿ. ನೋಡ್ಬೋದಿಲ್ಲ ಈ ಥರ ಹಿಟ್ಟು ಅಂಟ್ಕೊಂಡಿರ್ಬೇಕು, ಆ ಥರ ಕಲಿಸ್ಕೊಂಡು ಇದನ್ನು ನೆನೆಯಾಕೆ ಬಿಡಬೇಕಂತೇನೂ ಇಲ್ಲ. ಆವಾಗ ಕಲಿಸ್ಕೊಂಡು ಆವಾಗ ನಾವು ಎಣ್ಣೆ ಒಳಗೆ ಬಿಡ್ಬೋದು. ಒಂದೊಂದಾಗಿ ಎಣ್ಣೆ ಒಳಗೆ ಬಿಟ್ಕೊಳಕತ್ತೀನಿ. ಇದೆಲ್ಲೂ ಅಂಟ್ಕೊಳ್ಳೋಂಗೂ ಇಲ್ಲ, ಫುಲ್ ಕ್ರಿಸ್ಪಿಯಾಗಿನೂ ಬರ್ತೈತಿ, ಬಿಡಿ ಬಿಡಿಯಾಗಿನೂ ಬರ್ತೈತಿ. ಹೊರಗಡೆ ತಿನ್ನೋಕ್ಕಿಂತ ಹೊರಗಡೆ ಹೆಂಗೆ ಮಾಡ್ತಾರಂತೂ ಹೇಳೋಕ್ಕಾಗಂಗಿಲ್ಲ. ಈಗ ಫುಲ್ ಹೈಜಿನಿಕ್ಕಾಗಿ ಇರೋಂಗಿಲ್ಲ. ನಾವು ಮನ್ಯಾಗ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಹೊರಗಡೆ ಸಿಗ್ತೈತಲ್ಲ ಡ್ರೈ ಗೋಬಿ, ಅದೇ ಥರನ ಟೇಸ್ಟ್ ಬರ್ತೈತಿ. ಇದನ್ನು 1-2 ನಿಮಿಷ ಹಂಗೆ ಬಿಡಬೇಕು ಹಾಕಿ. ಆಮೇಲೆ ಸ್ಪೂನ್ಲೆ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಕ್ರಿಸ್ಪಿಯಾಗಿ ಆಗೋವರೆಗೂ ಇದನ್ನು ಕರೆದು ತಗೋಬೇಕು. ಒಂದ್ಸಲ ನೀವು ಟ್ರೈ ಮಾಡಿರಿ, ಭಾರಿ ಮಸ್ತ್ ಆಕಾವು. ಟ್ರೈ ಮಾಡಿದ ಮೇಲೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಫುಲ್ ಕ್ರಿಸ್ಪಿಯಾಗಿ ಕರ್ದಾವಿವು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಹಿಂಗೆ ನಾನು ಇನ್ನೊಂದು ಸಲನೂ ಆ ಡ್ರೈ ಗೋಬಿ ಉಳಿದಿದ್ದೆಲ್ಲ ಕರೆದು ತೊಗೊಂಡೀನಿ. ಈ ಡ್ರೈ ಗೋಬಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಚಾನಲ್ನ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.